ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಇಲ್ಲಿ ಇವಾಗ ನಾನು ಹೇಳ್ತಾ ಇರೋದು ಶೋಭಿತ್ ಅನ್ನುವ ಒಂದು ಹೀರೋ ಕತೆ. ಹೀರೋ ಅಂದ ತಕ್ಷಣ ಯಾವ್ದೋ ಹಳೆ ಘಟನೆ ಅಂತ ಅನ್ಕೋಬಹುದು, ಆದ್ರೆ ಇದು ಈಗ ಮೊನ್ನೆ ನಡೆದ ಒಂದು ಘಟನೆ. ಏನೋ ಮುಳುಗ್ತಾ ಇದ್ದ ಬಾರ್ಜ್ ನಲ್ಲಿದ್ದವರ ಜೀವ ಉಳಿಸಿ ಹೀರೋ ಆದ ಶೋಭಿತ್. ಎಸ್, ಅಂದು ಶನಿವಾರ ಮಧ್ಯಾಹ್ನ 1 ಗಂಟೆ ಸಮಯ. ನೋಡ್ತಿದ್ದಂತೆ ಭೀಕರ ಅಲೆಗಳು ಬಾರ್ಜ್ಗೆ ಅಪ್ಪಳಿಸತೊಡಗಿದ್ವು. 1:30 ವೇಳೆಗೆ ಬಾರ್ಜ್ ಆಂಕರ್ ತುಂಡಾಗಿ ನಿಯಂತ್ರಣ ತಪ್ಪಿತ್ತು. ಒಂದು ಕ್ಷಣ ಇಡೀ ಬಾರ್ಜ್ ಅಲ್ಲೋಲ ಕಲ್ಲೋಲವಾಯಿತು. ಎಲ್ಲರೂ ಬೊಬ್ಬೆ ಹಾಕಿದ್ವು. ಬಲವಾದ ಗಾಳಿ, ರಕ್ಕಸ ಅಲೆಗಳ ರಭಸಕ್ಕೆ ನಮ್ಮ ಬಾರ್ಜ್ ತಡೆಗೋಡೆಗಳ ಮೇಲೇರಿ ನಿಂತಿತ್ತು. ಅದೃಷ್ಟವಶಾತ್ ಯಾರಿಗೇನೂ ಆಗಿಲ್ಲ. ಈ ಮಾತುಗಳನ್ನ ಹೇಳಿದ್ದು ಶನಿವಾರ ರಾತ್ರಿ ಉಳ್ಳಾಲ ಸಮೀಪದ ಸಮುದ್ರದಲ್ಲಿ ಬಂಡೆ ಗಲ್ಲಿಗೆ ಅಪ್ಪಳಿಸಿ ಮುಳುಗುವ ಭೀತಿ ಹುಟ್ಟಿಸಿದ್ದ ಬಾರ್ಜ್ ನಲ್ಲಿದ್ದ 22 ಪ್ರಯಾಣಿಕರಲ್ಲೊಬ್ಬರಾದ ಶೋಭಿತ್. ಇದೇ ಶೋಭಿತ್ ಸಾವಿನ ದವಡಿಯಲ್ಲಿ ನಿಂತಾಗ್ಲೂ ಸಮಯ ಪ್ರಜ್ಞೆ ಮೆರೆದು ತಾವು ಅಪಾಯದ ಸುಳಿಯಲ್ಲಿ ಸಿಲುಕಿದ್ದನ್ನ ಹೊರ ಜಗತ್ತಿನ ಅರಿವಿಗೆ ಬರುವಂತೆ ಮಾಡಿದ್ದು. ಅವರ ಆ ಪ್ರಯತ್ನದಿಂದಾನೇ ಆ ಹಡಗಿನಲ್ಲಿದ್ದ ಎಲ್ಲಾ 22 ಮಂದಿ ಇಂದು ಜೀವಂತವಾಗಿ ಬದುಕಿ ಬರಲು ಸಾಧ್ಯವಾಗಿದ್ದು. ಇಲ್ಲವಾದ್ರೆ ಮುಸ್ಸಂಜೆಯಲ್ಲಿ ಸಾಗರಕ್ಕಿಳಿದಿದ್ದ ಆ ಹಡಗು ರಾತ್ರಿಯ ಕತ್ತಲೆಯಲ್ಲಿ ಸಾಗರದ ನೀರಿನಲ್ಲಿ ತನ್ನಲ್ಲಿನ 22 ಮಂದಿಯೊಂದಿಗೆ ಅನಾಮತ್ತಾಗಿ ಕರಗಿ ಹೋಗ್ತಾ ಇತ್ತು. ಬಾರ್ಜ್ ಯಾವುದೇ ಕಾರಣಕ್ಕೂ ತೆರವು ಮಾಡುವುದು ಅಸಾಧ್ಯವಾಗಿತ್ತು. ನಾವೇ ಅಲ್ಲಿಂದ ಹೊರಬರೋದು ಅನಿವಾರ್ಯವಾಗಿತ್ತು. ನಾವು ತೀರದಿಂದ ಸುಮಾರು 1.5 ಕಿಲೋಮೀಟರ್ ದೂರವಿದ್ದ ಕಾರಣ ಸ್ಪಷ್ಟವಾಗಿ ನೇರ ಸಂಪರ್ಕ ಮಾಡುವಂತಿರಲಿಲ್ಲ. ಮೊಬೈಲ್ ಸಂಪರ್ಕ ಕೂಡ ಸಿಗ್ತಾ ಇರಲಿಲ್ಲ. ಆಗ ಬಾರ್ಜ್ ನಲ್ಲೇ ಸಿಡಿಮದ್ದು ಸಿಡಿಸಿ ಅಪಾಯದ ಮುನ್ಸೂಚನೆಯನ್ನ ದಡದಲ್ಲಿದ್ದವರಿಗೆ ಸೂಚಿಸಿದ್ವು. ಅವರು ಸ್ಪಂದಿಸಿದ್ರು ಅಂತ ಹೇಳ್ತಾರೆ ಶೋಭಿತ್. ಸುಮಾರು 2 ಗಂಟೆಯ ನಂತರ ನನ್ನ ಮೊಬೈಲ್ ಸಂಪರ್ಕ ಸಿಕ್ತು. ತಕ್ಷಣ ನನ್ನ ತಂದೆಯವರಿಗೆ ಕರೆ ಮಾಡಿ ವಿಷಯ ತಿಳಿಸಿದೆ. ಅವ್ರು ಕೂಡಲೇ ಉಳ್ಳಾಲದ ಜೀವ ರಕ್ಷಕರಾದ ರಾಜೇಶ್ ಮತ್ತು ತಂಡಕ್ಕೆ ವಿಷಯ ತಿಳಿಸಿದ್ರಂತೆ. ಬೆಂಗೇರೆಯಿಂದ ಉಳ್ಳಾಲಕ್ಕೆ ಬರುವುದಾಗಿ ಹೇಳಿದ್ರು. ಇದರಿಂದ ನಮ್ಗೆ ಸ್ವಲ್ಪ ಧೈರ್ಯ ಬಂತು ಅಂತ ಹೇಳ್ತಾರೆ. ಹಾಗೆ ಅವರ ಆತಂಕ ಕಂಡಾಗ ನಾನು ಮರಗ್ತಾ ಇದ್ದೆ. ಉಳ್ಳಾಳ ತೀರದಲ್ಲಿ ಅಗ್ನಿಶಾಮಕ ದಳ, ಪೊಲೀಸ್ ವಾಹನಗಳು ಕಾಣ್ತಿದ್ದಂತೆ ಸ್ವಲ್ಪ ಧೈರ್ಯ ಬಂತು. ಉಳ್ಳಾಳದ ರಾಜೇಶ್ ಅವರು ಕರೆ ಮಾಡಿ ಮಾಹಿತಿ ಪಡ್ಕೋತಾ ಇದ್ರು. ಮಾತ್ರವಲ್ಲದೆ ಕೋಸ್ಟ್ ಗಾರ್ಡ್ ಶಿಪ್ ಬರುವ ಬಗ್ಗೆ ಮಾಹಿತಿ ಕೂಡ ಕೊಟ್ಟಿದ್ರು. ರಾತ್ರಿ ಊಟಕ್ಕಾಗಿ ಹಡಗಿನ ಕೆಳ ಅಂತಸ್ತಿನಲ್ಲಿದ್ದ ಮೆಸ್ಗೆ ಕೆಳಗೆ ಹೋಗ್ಬೇಕಾಗಿತ್ತು. ಆದ್ರೆ ಅಲ್ಲಿ ನೀರು ತುಂಬಿಕೊಂಡಿರಬಹುದು ಅಂತ ಎಣಿಸಿದ ನಾವು ಮೆಸ್ಗೆ ಹೋಗದೆ ಊಟ ಮಾಡದೆ ರಾತ್ರಿಯನ್ನ ಕಳೆದ್ವಿ. ಸರಿಯಾದ ನಿದ್ದೆ ಇಲ್ಲದೆ ಆತಂಕದಲ್ಲೇ ಇದ್ವು ಅಂತಾರೆ ಶೋಭಿತ್. ತಾವು ಸೇವ್ ಆಗಿರೋ ರೀತಿಯನ್ನ ಹೇಳ್ಕೋತಾರೆ. ಇವರ ಸಮಯ ಪ್ರಜ್ಞೆಯಿಂದ 22 ಜನಗಳ ಜೀವ ಉಳಿದಿದೆ. ನಿಜಕ್ಕೂ ಶೋಭಿತ್ ಹೀರೋ ಅಂತಾನೆ ಹೇಳ್ಬೇಕು. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಮ ಕಾಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ. ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ.